ಅಲ್ಲ ಆಚಾರ್ಯ, ಇಷ್ಟು ರಾಮನ ಬಗ್ಗೆ ಹೇಳುವಂತವರು, ರಾಮ ಮರೆ ಹಿಂದೆ ನಿಂತುಕೊಂಡು ವಾಲಿಗೆ ಬಾಣ ಬಿಟ್ಟ, ವಾಲಿಯನ್ನು ಮೋಸದಿಂದ ರಾಮ ಕೊಂದ. ವಾಸ್ತವಿಕವಾಗಿ ಒಂದು ಕಾರಣ ಇದೆ. ವಾಲಿ ಸುಗ್ರೀವರ ಗಲಾಟೆಯಲ್ಲಿ ರಾಮನಿಗೆ ಆಸಕ್ತಿಯೇ ಇರಲಿಲ್ಲ. ಅದಕ್ಕೆ ತನ್ನ ಹೆಂಡತಿಯ ಸ್ವಾರ್ಥಕ್ಕೋಸ್ಕರ ವಾಲಿಯನ್ನ ತೆರೆಮರೆಯಲ್ಲಿ ನಿಂತು ಹೊಡೆದಾಕ್ಬಿಟ್ಟ ಅಂತ. ಸುಗ್ರೀವ ಬಂದು ಹೇಳ್ತಾನೆ, ಇಲ್ಲ ನಾನು ಇಷ್ಟು ಬೇಡ್ಕೊಳ್ತಾ ಇದ್ದೀನಿ, ಸಿಗ್ಗಾ ಮುಖ ಹೊಡೆದ್ಬಿಟ್ಟ, ಸಪೋರ್ಟ್ ಮಾಡ್ತೀನಿ ಅಂತ ಹಿಂಗ್ ಮಾಡಿದೆಯಲ್ಲ. ನೀವು ಸುಗ್ರೀವ ಯಾರು ವಾಲಿ ಯಾರೋ ಗೊತ್ತಾಗಲಿಲ್ಲ, ಬಾಣ ಪ್ರಯೋಗ ಮಾಡಿದ್ರೆ ನೀನೇ ಸತ್ತೋಗ್ಬಿಟ್ರೆ. ಈ ಸಾಯುವ ಸಮಯದಲ್ಲಿ ಅಣ್ಣ ತಮ್ಮಂದಿರಲ್ಲಿ ಏನೋ ಪ್ರೀತಿ ಹುಟ್ಬಿಡುತ್ತೆ. ಅಯ್ಯೋ ನನ್ನ ತಮ್ಮ ಅನ್ನುವ ಪ್ರೀತಿ ಹುಟ್ಟುತ್ತೆ. ವಾಲಿಯ ಪ್ರಾಣ ಹೋಗ್ತಾ ಇರಬೇಕಾದ್ರೆ ರಾಮ ವರ ಕೊಟ್ಟ, ಬೇಟೆಗಾರನಾಗಿ ಹುಟ್ಟು, ಆಗ ನಿನ್ನ ಬಾಣದಿಂದ ನನ್ನ ದೇಹ ತ್ಯಾಗ ಆಗುತ್ತೆ ಅಂತ. ಅದೆಲ್ಲ ನಿಜನಾ? ಆ ಕಥೆ ಎಲ್ಲೆಲ್ಲೋ ಸೇರ್ಕೊಂಡ್ಬಿಟ್ಟಿವೆ. ಬೇಟೆಗಾರ ಬೇರೆ, ಆ ಕಥೆನ ಇಲ್ಲಿಗೆ ಮಿಕ್ಸ್ ಮಾಡಿದ್ದಾರೆ. ಯಾವ ಬಾಣ ನಿನ್ ಪ್ರಾಣ ತೆಗಿತಾ ಇದೆಯೋ ಅದೇ ಬಾಣ ನಿನ್ಗೆ ಸಂಜೀವಿನಿ ಆಗುತ್ತೆ, ಬದುಕಿಸ್ತೀನಿ ಅಂತ. ರಾಮನ ಕೈಲಿ ಸತ್ತೆ ಎನ್ನುವ ಭಾಗ್ಯ ಬರಲಿ, ನನ್ ಬದುಕಿಸ್ಬೇಡ, ಸಾಯಿಸು ಅಂತಾನೆ. ಶಬರಿಯ ಭಕ್ತಿ ದೊಡ್ಡ ನಿದರ್ಶನ ಇವತ್ತು. ಶಬರಿ ಅಂತಂದ್ರೆ ಎಂಜಲ ಫಲಗಳನ್ನ ರಾಮನಿಗೆ ಅರ್ಪಿಸಿದ್ಲು. ರಾಮ ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿದ. ಇದು ನಿಜಾನ ಅಥವಾ ರಾಮಾಯಣದಲ್ಲಿ ಇದು ಇದೇನಾ? ರಾಮಾಯಣದಲ್ಲೇ ಇರುವ ಕಥೆ ರೀ. ರಾಮ ಎಂಜಲು ತಿಂದ. ಯಾಕೆ ಎಂಜಲು ತಿನ್ನಬಾರದು? ತಿಂತಾನೆ ರಾಮ. ನಾನು ಅನೇಕ ಕಾರಣ ಹೇಳ್ತೀನಿ. ಅಲ್ಲ ಆಚಾರ್ಯ, ಇಷ್ಟು ರಾಮನ ಬಗ್ಗೆ ಹೇಳುವಂಥವರು, ರಾಮ ಆ ಒಂದು ಕೆಲಸ ಮಾಡಿದ್ಯಾಕೆ ಅಂದರೆ, ಮರೆ ಹಿಂದೆ ನಿಂತುಕೊಂಡು ವಾಲಿಗೆ ಬಾಣ ಬಿಟ್ಟ, ವಾಲಿಯನ್ನು ಮೋಸದಿಂದ ರಾಮ ಕೊಂದ ಅಂತ ಹೇಳೋದು ಯಾಕೆ? ವಾಲಿ ರಾಮಭಕ್ತನಾಗಿದ್ರೂ ಕೂಡ ಯಾಕೆ ವಾಲಿಯನ್ನು ರಾಮ ವಾಲಿಯನ್ನು ಸಾಯಿಸಿದ? ಇದು ಆಕ್ಷೇಪಣೆ ಇದೆ, ರಾಮ ಮಾಡಿದ ಅಧರ್ಮ ಅಂತ. ಇದು ಈ ಇತಿಹಾಸದಿಂದ ಅದು ಹೊರಗೆ ಹೋಗೋದೇ ಇಲ್ಲ. ಅದು ದೊಡ್ಡ ಇತಿಹಾಸ ಇದು. ರಾಮ ಯಾಕೆ ಮರೆಯಲ್ಲಿ ಬಾಣ ಹೊಡೆದ, ಯಾಕೆ ಬಾಣ ಹೊಡೆದ ಮರೆಯಲ್ಲಿ ಎನ್ನುವ ಪ್ರಶ್ನೆ ಎಲ್ಲ ಜನರೇಷನ್ ಅವರು ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಅದಕ್ಕೆ ಉತ್ತರಗಳು ಕೊಡ್ತಾನೆ ಇರ್ತೇವೆ ಅಷ್ಟೇ. ವಾಸ್ತವಿಕವಾಗಿ ಒಂದು ಕಾರಣ ಇದೆ. ರಾಮನಿಗೆ ಇದರಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ. ವಾಲಿ ಸುಗ್ರೀವರ ಗಲಾಟೆಯಲ್ಲಿ ರಾಮನಿಗೆ ಆಸಕ್ತಿಯೇ ಇರಲಿಲ್ಲ. ಲೀಸ್ಟ್ ಬೋದರ್ ಅವರಿಬ್ಬರನ್ನು ಒಟ್ಟು ಮಾಡೋದ್ರಲ್ಲಿ ಆಸಕ್ತಿ ಇತ್ತು. 16 ದಿನ ಟೈಮ್ ತಗೊಂಡ ರಾಮ. ತಿಳುವಳಿಕೆಯ ಮಾತನ್ನು ಹೇಳಿದ. ಸುಗ್ರೀವ, ಅಣ್ಣನ ವಿರೋಧ ಮಾಡಬೇಡ. ಯಾಕೆಂದರೆ ನಮ್ಮ ಭಾರತೀಯ ಸಂಸ್ಕಾರ ಹೇಗೆ ಅಂದರೆ ಕೂಡು ಕುಟುಂಬ. ಇವತ್ತು ಪಾಶ್ಚಾತ್ಯ ದೇಶಗಳಲ್ಲಿ 16 ವರ್ಷ ಆಯಿತು ಅಂದರೆ ಮಗ ಬೇರೆ ಅಪ್ಪ ಬೇರೆ ಆಗಿಬಿಡ್ತಾರೆ. ನಮ್ಮ ಭಾರತೀಯ ಸಂಸ್ಕಾರಗಳ ಹಾಗಿಲ್ಲ. ಇವತ್ತು ಎಷ್ಟೋ ಮನೆಗಳಲ್ಲಿ ಅಜ್ಜ ಮಗ, ಅವ್ರ ಮಗ, ಅವ್ರ ಎಲ್ಲ ಒಟ್ಟಿಗೆ ಇರ್ತಾರೆ. ಕೂಡು ಕುಟುಂಬ. ಇದು ರಾಮ ಹಾಕೊಟ್ಟ ಆದರ್ಶಗಳು. ಅಂತ ರಾಮ ಯಾರ್ದೋ ಮನೆಗೆ ಹೋಗಿ ಹುಳಿ ಹಿಂಡ್ತಾನ, ಅಣ್ಣ ತಮ್ಮನ ಬೇರೆ ಮಾಡಿಬಿಡ್ತಾನ, ಅವನ ಆದರ್ಶ ನಾಯಕ ಆಗ್ತಾನ. ಹಾಗಾಗಿ ರಾಮ ತುಂಬಾ ತಿಳುವಳಿಕೆಯ ಮಾತನ್ನು ಹೇಳಿದ. ಸಂಧಾನ ಮಾಡಿಸ್ತೇನೆ, ಅವನ ಎಲ್ಲ ರೀತಿಯಲ್ಲೂ ನಿನಗೆ ಸಮಾಧಾನಗಳಾಗುತ್ತೆ. ಇಲ್ಲ ಕೆಲವರು ಹೇಳೋದು ರಾಮ ಸ್ವಾರ್ಥಿ ಆಗಿದ್ದ, ವಾಲಿನ ಕೊಂದ್ರೆ ನೀನು ಹೆಂಡ್ತಿನ ಕೊಡಿಸ್ತೀನಿ ಅಂತ ಹೇಳಿದ್ದ ಸುಗ್ರೀವ. ಅದಕ್ಕೆ ತನ್ನ ಹೆಂಡತಿಯ ಸ್ವಾರ್ಥಕ್ಕೋಸ್ಕರ ವಾಲಿಯನ್ನ ತೆರೆಮರೆಯಲ್ಲಿ ನಿಂತು ಹೊಡೆದಾಕ್ಬಿಟ್ಟ ಅಂತ. ಹಾಗಿಲ್ಲೇ ಇಲ್ಲ. ನೀವು ರಾಮಾಯಣ ನೋಡಿ, ವಾಲಿ ಪ್ರಮೇಯವೇ ಇಲ್ಲ. ಮೊದಲನೇ ಬಾರಿ ಯುದ್ಧಕ್ಕೆ ಹೋಗ್ತಾನೆ ಸುಗ್ರೀವ. ರಾಮ ನ್ಯೂಟ್ರಲ್ ಪಾಲಿಸಿ, ಅವನು ಏನೂ ಮಾಡ್ಲಿಕ್ಕೆ ಹೋಗಲ್ಲ, ಹೋಗೋದೇ ಇಲ್ಲ. ವಾಲಿಗೂ ಹೊಡೆಯಲ್ಲ, ಸುಗ್ರೀವನಿಗೂ ಹೊಡೆಯಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ. ಸುಗ್ರೀವ ಬಂದು ಹೇಳ್ತಾನೆ, ಇಲ್ಲ ನಾನು ಇಷ್ಟು ಬೇಡ್ಕೊಳ್ತಾ ಇದ್ದೀನಿ, ಸಿಗ್ಗಾ ಮುಖ ಹೊಡೆದ್ಬಿಟ್ಟ, ಸಪೋರ್ಟ್ ಮಾಡ್ತೀನಿ ಅಂತ ಹಿಂಗೆ ಮಾಡಿದೆಯಲ್ಲ. ಅಷ್ಟೊಂದು ತರಾತುರಿಯಲ್ಲಿ ರಾಮ ಉಪಕಾರ ಮಾಡಬೇಕು ತನ್ನ ಹೆಂಡತಿ ಸಿಗಲಿಕ್ಕೆ ಅಂತ ಇದ್ದಿದ್ರೆ ಮೊದಲನೇ ಬಾರಿ ನಡಿ ಅಂತ ಇವನೇ ಪ್ರಚೋದನೆ ಮಾಡಿ ಹೊಡೆದಾಕ್ಬಿಡ್ಬೇಕಾಗಿತ್ತು. ಹಂಗೆ ಮಾಡೇ ಇಲ್ಲ. ಅರ್ಜೆಂಟಲ್ಲಿ ಹಂಗೆ ಮಾಡಲೇ ಇಲ್ಲ. ಸುಗ್ರೀವ ಬಂದು ನಿಂತ್ಕೊಂಡು ಕೇಳ್ತಾನೆ, ರಾಮ ಹಿಂಗ್ಯಾಕೆ ಮೋಸ ಮಾಡಿದೆ? ರಾಮ ಸುಮ್ಮನೆ ಹೇಳ್ತಾನೆ, ನೀವು ಸುಗ್ರೀವ ಯಾರೋ ವಾಲಿ ಯಾರೋ ಗೊತ್ತಾಗಲಿಲ್ಲ, ಬಾಣ ಪ್ರಯೋಗ ಮಾಡಿದ್ರೆ ನೀನೇ ಸತ್ತೋಗ್ಬಿಟ್ರೆ ಗೊತ್ತಾಗ್ಲಿಲ್ಲ ಅಂತಾನೆ ರಾಮ. ಆಟ ಕಟ್ತಾನೆ. ಸುಗ್ರೀವ ಹೇಳ್ತಾನೆ, ಇದೆಲ್ಲ ನಾನು ನಂಬಲ್ಲ. ಇಲ್ಲ ಹನುಮಂತ ನಿಂಗೊಂದು ಮಾಲೆ ಹಾಕ್ತಾನೆ, ನೆಕ್ಸ್ಟ್ ಟೈಮಲ್ಲಿ ಹೋಗು ಅಂತ ಹೇಳ್ತಾನೆ. ಅದ್ರ ಮರ್ಮ ಏನು ಗೊತ್ತಾ? ಈ ವಾಲಿ ಸುಗ್ರೀವನಿಗೆ ಸಿಕ್ಕಾಪಟ್ಟೆ ಹೊಡಿತಾನೆ, ಅವನು ಸಾಯುವಾಗ ಹೊಡಿತಾನೆ. ಈ ಸಾಯುವ ಸಮಯದಲ್ಲಿ ಅಣ್ಣ ತಮ್ಮಂದಿರಲ್ಲಿ ಏನೋ ಪ್ರೀತಿ ಹುಟ್ಬಿಡುತ್ತೆ. ಅಯ್ಯೋ ನನ್ನ ತಮ್ಮ ಅನ್ನುವ ಪ್ರೀತಿ ಹುಟ್ಟುತ್ತೆ. ಅದರ ನಿರೀಕ್ಷೆಯಲ್ಲಿದ್ದ ರಾಮ. ಅಂದರೆ ಎಷ್ಟೇ ಪರಸ್ಪರ ವೈರಗಳಿದ್ರು ಅಣ್ಣ ತಮ್ಮಂದಿರಲ್ಲಿ, ಯಾವುದೋ ಒಂದು ಕಾರಣದಿಂದ ಆ ವೈರ ಪರಿಹಾರ ಆಗಿಬಿಡುತ್ತೆ. ಕರ್ಣನಿಗೆ ಬಾಣ ಹೊಡೆಯುವಾಗ ಅರ್ಜುನನಿಗೆ ಒಂದು ಸ್ವಲ್ಪ ಕರುಳಿನ ಭಾವನೆಗಳು ಅಭಿವ್ಯಕ್ತಿ ಆಗುತ್ತೆ. ಆ ಅಭಿವ್ಯಕ್ತಿಗೆ ಒಂದು ಅವಕಾಶ ಕೊಟ್ಟ ರಾಮ. ನೋಡೋಣ ಹಂಗಾದ್ರೂ ಒಂದಾಗಲಿ ಅಂತಾನೆ ಇತ್ತು ರಾಮನಿಗೆ. ಇಬ್ರು ತನ್ನ ಭಕ್ತರೆ. ವಾಲಿಯನ್ನ ರಾಮ ದೂರ ಮಾಡ್ಲೇ ಇಲ್ಲ ರೀ. ಅದೇ ವಾಲಿ ಇಂದ್ರನಾಗಿ ಅವನೇ ಅರ್ಜುನನಾಗಿ ಬಂದ. ಅವನ ಮನೆ ಕುದುರೆ ತೊಳೆದಿದ್ದಾನೆ ಇದೇ ಕೃಷ್ಣ. ನೀವು ಇತಿಹಾಸ ಓದಿದ್ರೆ ಎರಡೂ ಓದ್ಬೇಕಪ್ಪ, ಇಲ್ಲ ಅಂದ್ರೆ ಅದರ್ಧ ಇದರ್ಧ ಬೇರೆ ಬೇರೆ ಮಾಡಬಾರ್ದು. ಅದೇ ರಾಮನೇ ಈ ಕೃಷ್ಣ. ವಾಲಿಯಲ್ಲೂ ತುಂಬ ಪ್ರೀತಿ ಇದೆ ರಾಮನಿಗೆ. ಹಾಗಾಗಿ
ಆ ಸಹೋದರ ಜನರಲ್ಲಿ ಕೋಪ ಇರಬಾರ್ದು, ಅದು ಪರಿಹಾರ ಆಗಬೇಕು ಅಂತ ಪ್ರಯತ್ನ ಮಾಡಿದ. ಒಂದು ಥರ ದಾಕ್ಷಿಣ್ಯ ರೀ. ಅಂದರೆ ಈಗ ಅವನು ಭಕ್ತ ವಾಲಿ ಎದುರುಗಡೆ ಬಂದು ಹೊಡೆಯೋಕ್ಕಾಗುತ್ತಾ? ಶರಣಾಗತನಾಗ್ಬಿಡ್ತಾನೆ. ಅವನು ಮಾಡಿದ ತಪ್ಪುಗಳೂ ಇದೆ, ತನ್ನ ಸ್ವಾರ್ಥಕ್ಕೆ ಹೊಡೆದಿದ್ದಲ್ಲ. ರಾವಣನ ಜೊತೆಗೆ ಮೈತ್ರಿ ಇತ್ತು ಅವನಿಗೆ, ವಾಲಿಗೆ. ವಾಲಿಯ ಕಮಿಟ್ಮೆಂಟ್ ಹೇಗೆ ಗೊತ್ತಾ? ಸೀತೆ ಅಪಹರಣ ಆದಮೇಲೂ ಕೂಡ ಆದ ಮೇಲೆ ಇದ್ದದ್ದು. ಸರಿ, ನಿನ್ ರಾಜ್ಯ ನನ್ನ ರಾಜ್ಯ, ಅಚ್ಚಾ, ನಿನ್ ಸಂಪತ್ತು ನನ್ನ ಸಂಪತ್ತು, ನಿನ್ನ ಹೆಂಡತಿ ನನ್ನ ಹೆಂಡತಿ ಅನ್ನೋ ಕಮಿಟ್ಮೆಂಟ್ ಇತ್ತು ಅಲ್ಲಿ. ರಾಮಾಯಣದಲ್ಲಿದೆ, ಇದೇ ಮಾತಿದೆ, ವಾಲ್ಮೀಕಿಗಳು ಹೇಳ್ತಾರೆ. ಈ ಭ್ರಷ್ಟಾಚಾರ ದುರಾಚಾರಗಳ ಬಗ್ಗೆ ದೊಡ್ಡ ಪ್ರತಿಭಟನೆ ಇದೆ ರಾಮನದ್ದು. ಹಾಗಾಗಿ ವಾಲಿಯನ್ನು ಹೊಡಿಬೇಕು, ಬಂದು ಶರಣಾಗತನಾಗ್ಬಿಟ್ರೆ. ಅವಾಲ ಹೇಳಿದ್ನಲ್ಲ, ಈ ತುಂಬ ಅನ್ಯಾಯ ಮಾಡಿ ಶರಣಾಗತನಾದರೆ ಬಿಟ್ಬಿಡ್ಲಿಕ್ಕಾಗುತ್ತೋ? ಅದಕ್ಕೆ ಶಿಕ್ಷೆ ಕೊಡಬೇಕಾ ಬೇಡವಾ? ಶಿಕ್ಷೆ ಕೊಟ್ಟ. ಪ್ರಧಾನ ಪ್ರಶ್ನೆ, ಎದುರುಗಡೆ ಹೋಗಿದ್ರೆ ಶರಣಾಗತನಾಗ್ತಿದ್ದ, ಹೊಡಿಲಿಲ್ಲ. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ಎದುರಿಗೆ ಹೋಗಿದ್ರೆ ರಾಮನ ಅರ್ಧ ಬಲ ವಾಲಿಗೆ ಬಂದ್ಬಿಡ್ತಿತ್ತು. ಅದು ಒಂದು ಕಥೆ ಇದೆ. ಅದೆಲ್ಲ ಯಕ್ಷಗಾನದಲ್ಲಿ ಅವೆಲ್ಲ. ರಾಮಾಯಣದಲ್ಲಿ ಇಲ್ಲ ಆ ಕಥೆ. ಅರ್ಧ ಬಲ ರಾಮನದ್ದು ಹೋಗುವ ಸ್ಥಿತಿಯೇ ಇಲ್ಲ. ಯಾಕೆ ತೆರೆ ಮೆರೆಯಲ್ಲಿ ಹೊಡೆದ ಅಂತ ಅದಕ್ಕೊಂದು ಜಗತ್ತಿನ ಒಂದು ಆದರ್ಶವನ್ನು ಹೇಳಿದ ರಾಮ. ಭಯೋತ್ಪಾದಕರನ್ನು ಹೆಂಗೆ ಬೇಕಾದ್ರೆ ಹೊಡಿರಿ, ಶಬಾಷ್, ಹೆಂಗಾದ್ರೂ ಹೊಡಿರಿ, ಹೆಂಗಾದ್ರೂ ಹೊಡಿರಿ, ಮುಂದುಗ್ಗೆ ಹೊಡಿಬೇಕು ಏನಿಲ್ಲ. ನಮ್ಮನೆ ಹಸುವಿನ ಮೇಲೆ ಯಾವುದೋ ಒಂದು ಕ್ರೂರ ಪ್ರಾಣಿ ಬಂದು ಅಟ್ಯಾಕ್ ಮಾಡ್ತಾ ಇದೆ, ಇಲ್ಲಿ ನೀವು ಎದುರಿಗೆ ಹೋಗಿ ಅಟ್ಯಾಕ್ ಮಾಡ್ತೀನಿ ಅಂದ್ರೆ ನಿಮ್ಮನ್ನು ತಿಂದು ಹಾಕುತ್ತೆ. ಹಿಂದಿಂದನೇ ಹೊಡಿಬೇಕಂತ ಹೋಗಿ, ಹಿಂದಿಂದ ಹೊಡಿರಿ, ಧರ್ಮವೇ ಅದು. ಇದೇನು ಕ್ಷತ್ರಿಯರ ಯುದ್ಧ ಅಲ್ಲ, ಅವನೊಬ್ಬ ವಾನರ, ಇವನು ರಾಮ. ಆದ್ರಿಂದ ಇದೇನು ಕ್ರಮಬದ್ಧವಾಗಿ ಯುದ್ಧ ನಡೀತಾ ಇಲ್ಲ, ಜರಾಸಂಧ ಭೀಮ ಯುದ್ಧ ಅಲ್ಲ ಇದು. ಅಂದ್ರೆ ಕ್ಷತ್ರಿಯ ಮತ್ತು ಕ್ಷತ್ರಿಯ ಫೇಸ್ ಟು ಫೇಸ್ ಆದಾಗ ಮಾತ್ರ ಎದುರೆದುರು ಬರಬೇಕು. ಅದಕ್ಕೊಂದು ನೀತಿ ಇದೆ, ರಣರಂಗದ ನೀತಿಗಳಿದೆ. ಈ ವಾನರರ ಸಂಸ್ಕೃತಿಗಳೇ ಬೇರೆ. ಹಾಗಾಗಿ ಒಬ್ಬ ಭಯೋತ್ಪಾದಕರನ್ನ ಹೆಂಗ್ ಬೇಕಾದ್ರೆ ನಿಗ್ರಹ ಮಾಡ್ಬೋದು. ವೀರಪ್ಪನ ಶೂಟ್ ಮಾಡಿದ್ರಪ್ಪ, ಎದುರುಗಡೆಯಿಂದಲೇ ಮಾಡಬೇಕು ಅಂತ ರೂಲ್ಸ್ ಇದೆಯಾ? ಇಲ್ಲ. ಎಲ್ಲರಿಗೂ ಸಂತೋಷ ಆಯಿತು, ಇಲ್ಲ ಒಬ್ಬ ಭಯೋತ್ಪಾದಕನ ಸಂಹಾರ ಆಯಿತು, ಒಳ್ಳೇದಾಯಿತು, ಇಷ್ಟೇ ಅಭಿಪ್ರಾಯ. ಅದ್ರಲ್ಲಿ ಮತ್ತೆ ತುಂಬ ಏನೋ ವೈಲಿನ್ ಮಾಡೋ ಅಗತ್ಯ ಇಲ್ಲ ಅನಿಸುತ್ತೆ. ಆಚಾರ್ಯ, ಈ ವಾಲಿಯ ಸಂಹಾರ ಆದಮೇಲೆ ವಾಲಿಯ ಪ್ರಾಣ ಹೋಗ್ತಾ ಇರಬೇಕಾದ್ರೆ ರಾಮ ವರ ಕೊಟ್ಟ, ಮುಂದಿನ ಜನ್ಮದಲ್ಲಿ ದ್ವಾಪರದಲ್ಲಿ ನಾನು ಕೃಷ್ಣ ಹುಡ್ತೀನಿ, ನೀನು ಒಬ್ಬ ಬೇಟೆಗಾರನಾಗಿ ಹುಟ್ಟು, ಆಗ ನಿನ್ನ ಬಾಣದಿಂದ ನನ್ನ ದೇಹ ತ್ಯಾಗ ಆಗುತ್ತೆ ಅಂತ. ಅದೆಲ್ಲ ನಿಜನಾ? ಆ ಕಥೆ ಎಲ್ಲೆಲ್ಲೋ ಸೇರ್ಕೊಂಡ್ಬಿಟ್ಟಿವೆ. ಬೇಟೆಗಾರ ಬೇರೆ, ಅದು ಭೃಗು ಋಷಿಗಳು ಭಗವಂತನ ಎದೆಗೊದ್ದಿದ್ರು. ಆ ಕಥೆನ ಇಲ್ಲಿಗೆ ಮಿಕ್ಸ್ ಮಾಡಿದ್ದಾರೆ. ಅದು ವಾಲಿ ಅಲ್ಲ, ರಾಮಾಯಣದಲ್ಲೇ ಇದೆ. ವಾಲಿಗೆ ಹೇಳ್ತಾನೆ ಭಗವಂತ, ರಾಮ ಹೇಳ್ತಾನೆ, ಯಾವ ಬಾಣ ನಿನ್ನ ಪ್ರಾಣ ತೆಗಿತಾ ಇದೆಯೋ ಅದೇ ಬಾಣ ನಿನ್ಗೆ ಸಂಜೀವಿನಿ ಆಗುತ್ತೆ, ಬದುಕಿಸ್ತೀನಿ ಅಂತಾನೆ. ಶಬಾಷ್. ನಿನ್ನ ಅಪರಾಧಗಳಿಗೆ ಶಿಕ್ಷೆ ಕೊಟ್ಟೆ, ನನಗೆ ದೇಹಕೃತ ಅಪರಾಧಗಳಿಗೆ ದೇಹದಿಂದ ಶಿಕ್ಷೆ ಕೊಟ್ಟೆ, ದೇಹಕ್ಕೆ ಶಿಕ್ಷೆ ಕೊಟ್ಟೆ, ನಿನ್ನ ಮನಸ್ಸು ನಿರ್ಮಲವಾಗಿದೆ ಅಂದರೆ ಮತ್ತೆ ಬದುಕಿಸ್ತೀನಿ ಅಂದ. ವಾಲಿನೇ ಹೇಳ್ತಾನೆ, ಬೇಡ, ಯಾರ್ಯಾರ್ದೋ ಕೈಲಿ ಸಿಕ್ಕಾಕೊಂಡು ಸಾಯ್ತಾ ಇರ್ತೀವಿ ಅಂತ ಹೇಳ್ತೀವಲ್ಲ, ನಿನ್ನ ಕೈಯಲ್ಲಿ ಸಾಯೋ ಭಾಗ್ಯವಂತಲ್ಲ. ಇವ್ರ ಕೈಲಿ ಸಿಕ್ಕಾಕೊಂಡು ಸತ್ತೆ ಅಂತಿರ್ತಾರಲ್ವ, ರಾಮನ ಕೈಲಿ ಸತ್ತೆ ಎನ್ನುವ ಭಾಗ್ಯ ಬರಲಿ, ನನ್ನ ಬದುಕಿಸ್ಬೇಡ, ಸಾಯಿಸು ಅಂತಾನೆ. ಅವನ ಭಕ್ತಿಗೆ ಮೆಚ್ಚಿ ಅದೇ ವಾಲಿಯನ್ನು ರಾಮ ಅರ್ಜುನನನ್ನಾಗಿ ಮಾಡಿ ಹುಟ್ಟಿಸ್ತಾನೆ, ಇವನು ಕೃಷ್ಣನಾಗಿ ಬರ್ತಾನೆ. ಶಬಾಷ್. ಇಂದ್ರಾವತಾರಿ. ಆ ಬೇಡ ಏನಿದ್ದಾನೆ ಅವನು ಭೃಗು ಋಷಿ. ಕೊನೆ ಕ್ಷಣದಲ್ಲಿ ವಾಲಿಗೆ ತನ್ನ ಪಾಪದ ಪ್ರಾಯಶ್ಚಿತ್ತ, ಅವನಿಗೆ ಆ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದಕ್ಕೇನೆ ಇಂದ್ರನಾಗಿ ಪಾಂಡವರಲ್ಲಿ ಅಗ್ರಗಣ್ಯನಾಗಿ ಹುಟ್ಟುವ ಭಾಗ್ಯ ಬಂತು ಅರ್ಜುನನಾಗಿ. ಅಣ್ಣನನ್ನ ಸುಮ್ಮನೆ ಕಾಂಪ್ರಮೈಸ್ ಮಾಡ್ಕೊಳ್ಳದೇನೆ ರಾಮನನ್ನು ಉಪಯೋಗಿಸ್ಕೊಂಡು ಕೊಲ್ಸಿದಕ್ಕೆ ಕರ್ಣನಿಗೆ ಆ ಸ್ಥಿತಿ ಬಂತು. ಅದೇ ಸುಗ್ರೀವ ಕರ್ಣನಾಗಿ ಬಂದ, ಇದೇ ವಾಲಿ ಅರ್ಜುನನಾಗಿ ಬಂದ. ಅರ್ಜುನನಿಗೆ ಎಲ್ಲಾ ಭೋಗ ಭಾಗ್ಯಗಳಿದೆ, ಕರ್ಣ ಕಳ್ಕೊಂಡ ಎಲ್ಲ. ಯಾಕೆ ಅಂದ್ರೆ ಅಣ್ಣನ ಅಲ್ಲಿ ಮಾಡಿದ. ಆದ್ರಿಂದ ಕರ್ಮ ಬೆನ್ನು ಹತ್ತುತ್ತೆ. ಎಲ್ಲರೂ ಹೇಳ್ತಾರೆ, ಒಪ್ಪದನೇ ಇದ್ದವರು ಹೇಳ್ತಾರೆ ನನ್ನ ಕರ್ಮ ಅಂತಾರೆ. ಕರ್ಮ ಬೆನ್ನು ಹತ್ತುತ್ತೆ ರೀ, ಆ ಕರ್ಮ ಅನುಭವಿಸಿದ. ಆಚಾರ್ಯ, ಶಬರಿಯ ಭಕ್ತಿ ದೊಡ್ಡ ನಿದರ್ಶನ ಇವತ್ತು. ಶಬರಿಯಂತಹ ರಾಮನನ್ನ ಪೂಜಿಸಿದಂತಹ ಮಹಿಳೆ, ಶಬರಿ ಮಾಡಿದಂತಹ ಭಕ್ತಿ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮೇಜರ್ಲಿ ಶಬರಿ ಅಂತಂದ್ರೆ ಎಂಜಲ ಫಲಗಳನ್ನು ರಾಮನಿಗೆ ಅರ್ಪಿಸಿದ್ಲು, ರಾಮ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿದ ಅನ್ನುವಂತಹ ಕಥೆ ಇದೆ. ಬೇಸಿಕಲಿ ದಿಸ್ ಇಸ್ ಟ್ರೂ. ಇದು ನಿಜಾನಾ ಅಥವಾ ರಾಮಾಯಣದಲ್ಲಿ ಇದು ಇದೇನಾ? ರಾಮಾಯಣದಲ್ಲೇ ಇರುವ ಕಥೆ ರೀ. ರಾಮ ಎಂಜಲು ತಿಂದ. ಯಾಕೆ ಎಂಜಲು ತಿನ್ನಬಾರದು? ಎಂಜಲು ತಿನ್ನಬಾರ್ದು ಯಾಕೆ ಅಂದರೆ ಇನ್ನೊಬ್ಬರು ಉಸಿರೇ ತಾಗಬಾರ್ದು. ನಮ್ಮ ಕೊರೋನಾ ಪಾಠ ಮಾಡಿದೆ, ಇನ್ನೊಬ್ಬರು ಉಸಿರು ಇನ್ನೊಬ್ಬರಿಗೆ ತಾಗಬಾರ್ದು, ಇನ್ನೊಬ್ಬರು ಎಂಜಲನ್ನು ಇನ್ನೊಬ್ಬರು ತಿನ್ನಬಾರದು, ಆರೋಗ್ಯಕ್ಕೆ ಹಾನಿಯಾಗುತ್ತೆ, ಪ್ರಧಾನ ಕಾರಣ. ಅಂತಹದ್ದು ಶಬರಿ ಎಂಜಲಿನ ಹಣ್ಣನ್ನು ಒಬ್ಬ ರಾಜನಿಗೆ ಕೊಟ್ಲು, ರಾಮ ತಿಂದನೋ ಇಲ್ಲೋ ಅಂತ. ಇದರಲ್ಲಿ ತುಂಬ
ಒಂದು ಮಡಿ ವಿಜ್ಞಾನ ಇದೆ ಕೆಲವರಿಗೆ. ಅಯ್ಯೋ ರಾಮನಿಗೆ ಎಂಜಲು ತಿನ್ನಿಸ್ಬಿಡುದಾ, ಛೇ. ಅದಕ್ಕೆ ಒಂದು ಮರದ ಹಣ್ಣುಗಳನ್ನು ತಿಂತಾ ಇಲ್ಲೋ, ಒಂದು ಮರದ ಹಣ್ಣು ರುಚಿಯಾಗಿದ್ದರೆ ಉಳಿದ ಹಣ್ಣೆಲ್ಲ ರುಚಿಯಾಗಿರುತ್ತೆ ಅಂತ. ಅದು ಎಂಜಲಲ್ಲ, ಅವಳು ತಿಂದು ನೋಡಿದ ಮರದ ಹಣ್ಣು ಅಂತ. ಕೆಲವರೆಲ್ಲ ಬುಟ್ಟಿಯಿಂದ ಒಂದು ತೆಗೆದು ದ್ರಾಕ್ಷಿಯನ್ನು ಟೇಸ್ಟ್ ಮಾಡ್ತೀವಲ್ಲ ಆ ಥರ ಕೆಲವರು ಹಂಗೆ ಬಾಯಿ ಹಚ್ಚಿ. ಇನ್ನು ಕೆಲವರು ಇಲ್ಲ, ಅದೇ ಹಣ್ಣನ್ನು ಕಚ್ಚಿ ಇದು ಯಾವ್ದು ರುಚಿಯಾಗಿದೆ ಅದೊಂದು ರಾಮನಿಗೆ ಅಂತ ಅರ್ಧ ತೆಗೆದಿಡ್ತಿದ್ಲು. ಇದ್ರ ಬಗ್ಗೆ ರಾಮಾಯಣದಲ್ಲಿ ಶಬರಿ ಎಂಜಲನ್ ತಿಂದ ಅಂತಿದೆ. ಹೆಂಗೆ ತಿಂದ ಅನ್ನೋ ವಿವರಣೆ ಇಲ್ಲ, ಆದರೆ ತುಂಬ ಚೆನ್ನಾಗಿದೆ ಅದು. ರಾಮ ತಿಂದ ಎಂಜಲಿನ ಪದ್ಧತಿ ಚೆನ್ನಾಗಿದೆ. ಮೊದಲನೆಯದ್ದು, ನೀವು ದಾಕ್ಷಿಣ್ಯ ಪಡಬೇಡಿ. ಎಂಜಲ ಹಣ್ಣನ್ನು ಕಚ್ಚಿ ತಿಂತಾ ಇದ್ಲು, ಯಾವುದು ಟೇಸ್ಟ್ ಇದೆಯೋ ಅದನ್ನೇ ತೆಗೆದಿಡ್ತಿದ್ಲು. ರಾಮ ಅದನ್ನೇ ತಿಂದ. ನೀವು ಯಾಕೆ ಸಂಕೋಚ ಮಾಡ್ತೀರಿ? ಮತ್ತೆ ಎಂಜಲ್ ತಿಂದಂಗೆ ಆಯ್ತಲ್ಲ. ಈ ಎಂಜಲು ತಿಂದಂಗೆ ಆಯಿತು ಅಂತ ತಿಂತಾನೆ ರಾಮ. ನಾನು ಅನೇಕ ಕಾರಣ ಹೇಳ್ತೀನಿ. ಅವಾಗ ಹೇಳಿದೆ ನಾನು, ಬರೀ ಶಂಭೂಕನ ನೋಡಬಾರ್ದು, ಅವನು ಹಿಂದಿನ ಜನ್ಮ ನೋಡಬೇಕು ಅಂತ. ಶಬರಿ ಅಂತ ನೋಡಬಾರ್ದು, ಶಬರಿ ಹಿಂದಿನ ಜನ್ಮ ನೋಡಿ. ಅವಳು ಯಾರು? ಒಂದು ಅಪ್ಸರೆ ಅವಳು. ಅಪ್ಸರೆಯರಿಗೆ ದೇವರೇ ಗಂಡ, ದೇವತೆಗಳಿಗೆಲ್ಲ ಅವ್ರವ್ರ ಗಂಡಂದ್ರು ಬೇರೆ ಇರ್ತಾರೆ. ಅಪ್ಸರಾಸ್ತ್ರೀಯರಿಗೆ ಭಗವಂತನೇ ಪತಿ. ಹಾಗಾಗಿ ಪತಿ ಪತ್ನಿಯರ ಸಂಬಂಧದಲ್ಲಿ ಎಂಜಲಿಲ್ವಾ? ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಳ್ಳಿ. ಆದ್ರೆ ಸುಮಾರು ಜನರಿಗೆ ಶಬರಿ ಹಿಂದಿನ ಜನ್ಮದಲ್ಲಿ ಅಪ್ಸರೆ ಆಗಿಲ್ಲ ಅನ್ನೋದೇ ಗೊತ್ತಿಲ್ವಲ್ಲ. ಗೊತ್ತಿಲ್ಲ ಅನ್ನೋದು ಅಧ್ಯಯನದ ಕೊರತೆ ಅಷ್ಟೇ. ವಾಸ್ತವಿಕಗಳು ಅಪ್ಸರೆ. ಮತ್ತು ಇನ್ನೊಂದು ಕಾರಣ, ಮಡಿ ಮೈಲಿಗೆ ಮಾಡುವಂತಹ ಕುಲದಲ್ಲಿ ಹುಟ್ಟಿದವಳೇನಲ್ಲ ಅವಳು. ಬಿಲ್ಲವ ಜಾತಿ ಕಾಡಿನಲ್ಲಿದ್ದ ಶಬರಿ. ಅವಳಿಗೆ ಯಾಕ್ರಿ ಅಷ್ಟೊಂದು ಮಡಿ ಮೈಲಿಗೆ ಪಾಠ ಮಾಡ್ತೀರಿ? ಅವಳ ಭಾವಶುದ್ಧಿ ಇತ್ತು. ನಾನೊಂದು ಪ್ರಧಾನವಾದ ಮಾತನ್ನು ಹೇಳಬೇಕಾಗಿದೆ. ಯಾವುದೇ ಎಂಜಲು ಮುಸರೆಗಳು ಅದರ ಬಗ್ಗೆ ಅವಹೇಳನ ಇಲ್ಲ ಇಲ್ಲಿ. ತುಂಬ ತಾತ್ವಿಕವಾದ ಅಭಿಪ್ರಾಯ ಇದೆ ಇಲ್ಲಿ. ಭಾವನೆಗಳನ್ನು ನೋಡಿದ ರಾಮ ಅಂತ ಅರ್ಥ. ಅವನು ಯಾವುದೂ ತಿನ್ನಲ್ಲ ವಾಸ್ತವಿಕವಾಗಿ ಹೇಳಬೇಕು ಅಂದರೆ. ನೀವು ಫ್ರೆಶ್ ಆಗಿರೋ ಹಣ್ಣು ಕೊಡಿ, ಅನಂತ ಪದ್ಮನಾಭನಿಗೆ ಅಂತ ಬಾಳೆಹಣ್ಣು ನೈವೇದ್ಯ ಮಾಡಿ, ಅವನು ತಿಂದಿರ್ತಾನ ನೋಡಿ. ಅವನು ಸಚ್ಚಿದಾನಂದ ವಿಗ್ರಹ ಒಂದು ರೀತಿಯಲ್ಲಿ. ಅವನು ಇಂಥ ಪದಾರ್ಥಗಳು ಬೇಡವೇ ಬೇಡ ಅವನಿಗೆ. ಅವನೇ ಸೃಷ್ಟಿ ಮಾಡಿದ್ದೆಲ್ಲ. ಅವನು ಭಾವವನ್ನು ಸ್ವೀಕಾರ ಮಾಡ್ತಾನೆ. ಶಬರಿ ಎಂಜಲನ್ ತಿಂದ ಅಂದರೆ ಶಬರಿಯ ಭಾವವನ್ನು ಸ್ವೀಕಾರ ಮಾಡಿದ ಅಂತ ಅರ್ಥ. ಆಕೆ ಭಕ್ತಿಯನ್ನು ಸ್ವೀಕಾರ ಮಾಡಿದ, ಭಕ್ತಿಯನ್ನ ಭಾವ. ನೀವು ಒಳ್ಳೊಳ್ಳೆ ಪದಾರ್ಥ ತೊಗೊಂಡೋಗಿ ದೇವ್ರ ಮುಂದೆ ಇಡಿ, ಭಾವನೆ ಇಲ್ಲ ಅಂದರೆ ಅಹಂಕಾರದ ಪದಾರ್ಥ ಒಲ್ಲನೋ ಹರಿಕೊಳ್ಳನೋ ಅವನಿಗೆ ಬೇಡ, ಅದು ಬೇಡ. ಭಕ್ತಿ ಇಲ್ಲದೆ ಇದ್ದದ್ದು ದೂಷಿತ. ಯಾವುದು ಭಾವನೆ ಇತ್ತೋ ಅದನ್ನು ಸ್ವೀಕಾರ ಮಾಡ್ತಾನೆ. ಇನ್ನು ಹೊರಗಡೆ ಇರೋ ಹಣ್ಣನ್ನು ಬರೀ ಭಾವ ತಗೊಂಡ ಹಣ್ಣನ್ನೇ ತಿಂದ್ರು ಅಂತ ಒಂದು ಪ್ರಶ್ನೆ. ಹಣ್ಣನ್ನೇ ತಿಂದ ದೇವರು. ಹೌದಾ? ಹೇಗೆ ತಿಂದ? ಎಲ್ಲ ಸಮಾಜಕ್ಕೆ ಪಾಠ. ನೀವು ಏನು ತಿನ್ನಬೇಕಾದ್ರೂ ದೇವರೇ ನೀನು ಕೊಟ್ಟಿದ್ದು ಅಂತ ತಿನ್ನಿ. ಶಬಾಷ್. ಏನು ತಿಂತೀರಿ ಅದು ರಾಮನಿಗೆ ತಲುಪುತ್ತೆ. ಅರ್ಥ ಆಯ್ತಾ? ಕಚ್ಚಿಟ್ಟಿದ್ದು ಅರ್ಧ ತಿಂದಿದ್ದಲ್ಲ, ಕಚ್ಚಬೇಕಾದ್ರೂ ಹೊಟ್ಟೆ ಒಳಗೆ ಹೋಯ್ತಲ್ಲ ಅದನ್ನೇ ರಾಮ ತಿಂದ. ಎಷ್ಟು ಚೆನ್ನಾಗಿದೆ ನೋಡಿ. ಜಗನ್ನಾಥ ದಾಸರು ಇದ್ದಾರೆ, ಒಬ್ರು ಹರಿದಾಸರು. ಅವ್ರು ಹೇಳ್ತಾರೆ, ಶಬರಿ ಎಂಜಲನುಂಡ. ಊಟ ಮಾಡ್ಬೇಕಾದ್ರೆ ನೀವು ತುತ್ತು ತುತ್ತಿಗೂ ಈ ಕಥೆ ನೆನಪು ಮಾಡ್ಕೊಳ್ರಿ, ರಾಮಾಯಣದ ಕಥೆ. ಪ್ರತಿ ತುತ್ತನ್ನು ದೇವರು ತಿಂತಾನೆ ಅಂತ ಅನ್ಕೊಳ್ಳಿ, ಅದೊಂದು ಪೂಜೆ ಆಗುತ್ತೆ, ಅದೊಂದು ಹೋಮ ಆಗುತ್ತೆ, ಅದೊಂದು ಯಜ್ಞ ಆಗುತ್ತೆ. ಅನುಸಂಧಾನ ಇರಬೇಕು. ಹಾಗಾಗಿ ರಾಮನ ಪ್ರತಿಯೊಂದು ನಡೆಗಳಲ್ಲಿಯೂ ತುಂಬ ಜೀವನಾದರ್ಶಗಳಿದೆ. ಅದನ್ನು ತುಂಬ ಸಿಲ್ಲಿಯಾಗಿ ತಗೊಳ್ಬಾರ್ದು, ಗೇಲಿ ಮಾಡಿ ತಗೊಳ್ಬಾರ್ದು. ಇಂಥ ಆದರ್ಶಗಳಿದೆ. ಏನು ನಡೆದ ಘಟನೆಗಳು ಏನು ನಡೆದಿದೆ ಹೇಳ್ಕೊಂಡು ಹೋಗಿದ್ದಾರೆ. ಅದರ ಹಿನ್ನೆಲೆ ಏನಿದೆ ಎನ್ನುವುದರ ವ್ಯಾಖ್ಯಾನಗಳನ್ನು ಬೇರೆ ರಾಮಾಯಣಗಳನ್ನು ನೋಡಬೇಕು ನಾವು. ವಾಲ್ಮೀಕಿ ರಾಮಾಯಣದಲ್ಲಿ ಕಂಡದ್ದನ್ನು ಹೇಳ್ತಾ ಹೋಗಿದ್ದಾರೆ. ಬರೀ ಕಂಡದ್ದನ್ನು ಹೇಳಬಾರ್ದು. ಅಮ್ಮ ಮಗುವಿನ ಕಪಾಳಕ್ಕೆ ಹೊಡಿತಾ ಇದ್ದಾಳೆ, ನೀವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವಳಿಗೆ ಎಷ್ಟು ರೈಟ್ಸ್ ಇದೆ, ಅವಳು ಯಾಕೆ ಹೊಡೆದ್ಲು, ಇದು ನೀವು ವಿಚಾರ ಮಾಡಬೇಕು. ಎಷ್ಟು ವಯಸ್ಸಿನ ಮಗುಗೆ ಹೊಡೆದ್ಲು? 5 ವರ್ಷದ ಮಗು ಏನೋ ಕಶ್ಮಲ ತೆಗೆದು ಬಾಯಿಗೆ ಹಾಕೊಳ್ತಿದೆ, ಅಮ್ಮ ಹೊಡಿತಿದ್ದಾಳೆ, ಅಂತ ತಿನ್ನಬಾರದು ಅಂತ ಪಾಠ ಮಾಡ್ತಿದ್ದಾಳೆ. ಅಷ್ಟು ಸ್ವಾತಂತ್ರ್ಯ ಇಲ್ವಾ ಅಮ್ಮನಿಗೆ? ಅದನ್ನ ನೀವು ನೋಡುವ ಭಾವದಲ್ಲಿ ಕಂಡಿದ್ದನ್ನೇ ನೋಡಿ FIR ಮಾಡ್ಲಿಕ್ಕೆ ಹೋದ್ರೆ, ಹಾಗೆ ವಾಲ್ಮೀಕಿಗಳು ಏನೇನು ಘಟನಾವಳಿಗಳು ಕಾಣುತ್ತೆ ಅದನ್ನೆಲ್ಲ ಹಾಗೆ ಚಿತ್ರಣ